ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಶ್ರೀ ಸತ್ಯಸಾಯಿ ಸಂಸ್ಥೆಯು ಮುಂಬರುವ ದಿನಗಳಲ್ಲಿ ಕಲಬುರಗಿಯಲ್ಲಿಯೂ ಸಹ ಉಚಿತ ವೈದ್ಯಕೀಯ ಸೇವಾ ಕಾರ್ಯ ಕೈಗೊಳ್ಳಲಿದೆ ಎಂದು ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ನ ಸಂಸ್ಥಾಪಕರಾದ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಹೇಳಿದ್ದಾರೆ. ಈಗಾಗಲೇ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಉಚಿತ ಸೇವಾ ಕಾರ್ಯದ ಮೂಲಕ ಹೆಸರು ಮಾಡಿರುವ ಶ್ರೀ ಸತ್ಯಸಾಯಿ ಸಂಸ್ಥೆ ಮುಂಬರುವ ದಿನಗಳಲ್ಲಿ ಕಲಬುರಗಿಯಲ್ಲಿಯೂ ಸಹ ಉಚಿತ ವೈದ್ಯಕೀಯ ಸೇವಾ ಕಾರ್ಯ ಕೈಗೊಳ್ಳಲಿದೆ ಎಂದು ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ನ ಸಂಸ್ಥಾಪಕರಾದ ಸದ್ಗುರು ಶ್ರೀ ಮಧುಸೂದನ ಸಾಯಿ ಪ್ರಕಟಿಸಿದ್ದಾರೆ. ಅವರು ಬುಧವಾರ ಸಂಜೆ ಕಲಬುರಗಿ ನಗರದ ಆಳಂದ ರಸ್ತೆಯ ಬಿಜಾಸ್ಪುರ್ ಹೋಟೆಲ್ ಸಭಾಂಗಣದಲ್ಲಿ ಶಿಕ್ಷಣ ತಜ್ಞ ಗುರುರಾಜ್ ಕರಜಗಿ ಅವರು ನಡೆಸಿದ ದಿವ್ಯ ಸಂಜೆ ಸಂವಾದ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಈ ವಿಷಯವನ್ನು ತಿಳಿಸಿದರು. 2012ರಲ್ಲಿ ಕಮಲಾಪುರ ತಾಲೂಕಿನ ನವನಿಹಾಳ್ ಹತ್ತಿರ ಸತ್ಯಸಾಯಿ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಸಂಪೂರ್ಣ ಉಚಿತ ವೈದ್ಯಕೀಯ ಸೇವೆಯ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಗುವುದು ಎಂದು ಭಕ್ತರ ಸಮ್ಮುಖದಲ್ಲಿ ಈ ವಿಷಯವನ್ನು ತಿಳಿಸಿದರು. ದಿವ್ಯ ಸಂಜೆ ಸಂವಾದ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಸದ್ಗುರುಗಳು, ಮೌಲ್ಯಯುತ ಶಿಕ್ಷಣ ನಮ್ಮ ಶಿಕ್ಷಣ ಪದ್ಧತಿಯ ಅವಿಭಾಜ್ಯ ಅಂಗವಾಗಬೇಕು. ಇಂದು ಶಿಕ್ಷಕರಿಗೆ ಶಾಲೆಗಳಲ್ಲಿ ನೀತಿ ಕಥೆ ಹೇಳುವ ಸ್ವಾತಂತ್ರ್ಯವು ಇಲ್ಲದಂತೆ ಆಗಿದೆ. ಶಿಕ್ಷಣ ವ್ಯಾಪಾರವಾಗಿರುವ ದುರಂತದಿಂದ ಇಂತಹ ಸಂದರ್ಭ ಬಂದಿದೆ ಎಂದು ವಿಷಾದಿಸಿದರು. ಕಲಬುರಗಿ ಜಿಲ್ಲೆಯ ಪ್ರಗತಿಗಾಗಿ ಶಿಕ್ಷಣ, ಆರೋಗ್ಯ ಮತ್ತು ಪೌಷ್ಟಿಕ ಆಹಾರ ಎನ್ನುವುದು ನಮ್ಮ ಆದ್ಯತೆ ಆಗಬೇಕು. ಈ ಪ್ರದೇಶದಲ್ಲಿ ರಕ್ತಹೀನತೆ ದೊಡ್ಡ ಸಮಸ್ಯೆಯಾಗಿದೆ. ಈ ಭಾಗದಲ್ಲಿ ಮಕ್ಕಳ ಎತ್ತರ ಕಡಿಮೆಯಾಗುತ್ತಿದೆ. ಅಪೌಷ್ಟಿಕತೆ ಮಾನಸಿಕತೆಯ ಮೇಲೆಯೂ ಪರಿಣಾಮ ಬೀರುತ್ತದೆ. ಈ 3 ವಿಚಾರಗಳಲ್ಲಿ ನಮ್ಮ ಸಂಸ್ಥೆಯಿಂದ ಮತ್ತಷ್ಟು ಸೇವೆ ಒದಗಿಸಲು ಪ್ರಯತ್ನಿಸುತ್ತೇವೆ. ಶೀಘ್ರದಲ್ಲಿಯೇ ನಮ್ಮ ಕ್ಯಾಂಪಸ್ ಹತ್ತಿರ ಆಸ್ಪತ್ರೆ ಆರಂಭಿಸುತ್ತೇವೆ ಎಂದು ಭರವಸೆ ನೀಡಿದರು. ಈ ಕಾರ್ಯಕ್ರಮ ಕಮಲಾಪುರ ತಾಲೂಕು ನವನಿಹಾಳ್ ಗ್ರಾಮದಲ್ಲಿ ಇರುವ ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ವೇದ ಮಂತ್ರಗಳ ಪಾರಾಯಣದೊಂದಿಗೆ ಆರಂಭವಾಯಿತು. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಅತ್ಯಾಕರ್ಷಕ ವಾದ್ಯಗೋಷ್ಠಿ ಪ್ರಸ್ತುತಪಡಿಸಿದರು. ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆ ಶ್ರೀಕಂಠಮೂರ್ತಿ ಸ್ವಾಗತಿಸಿದರು. ಶರಣಬಸವೇಶ್ವರ ಸಂಸ್ಥಾನದ 9ನೆಯ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅಪ್ಪ, ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅವ್ವ, ಬಸವರಾಜ್ ದೇಶ್ಮುಖ್, ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ದತ್ತಾತ್ರೇಯ ಪಾಟೀಲ್ ರೇವೂರ್, ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಉಪಸ್ಥಿತರಿದ್ದರು. ಪ್ರಶಾಂತಿ ಬಾಲಮಂದಿರ ಟ್ರಸ್ಟಿನ ವಿಶ್ವಸ್ತ ರಾಜಶೇಖರ್ ನಿರೂಪಿಸಿದರು. ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯೂ ಆಗಿರುವ ಕಮಲಾಪುರ ತಾಲೂಕು ನವನಿಹಾಳ್ ಗ್ರಾಮದ ಮಹದೇವ್ ಮಾತನಾಡಿ, ಬಾಲ್ಯದಲ್ಲಿ ತಾವು ಎದುರಿಸಿದ ಸಂಕಷ್ಟದ ದಿನಗಳು ಹಾಗೂ ಸದ್ಗುರುಗಳ ಕರುಣೆಯಿಂದ ಒದಗಿದ ಅವಕಾಶಗಳ ಬಗ್ಗೆ ಭಾವುಕವಾಗಿ ವಿವರಿಸಿದರು. ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ BN ನರಸಿಂಹಮೂರ್ತಿ ಕಲಬುರಗಿ ಜನರ ಸಹಕಾರ ಸ್ಮರಿಸಿ ಧನ್ಯವಾದ ಅರ್ಪಿಸಿದರು. ದಕ್ಷಿಣ ಭಾರತದ ಹೃದಯ ಭಾಗದಲ್ಲಿ ಇರುವ ಕಲಬುರಗಿ ನಗರವು ದಕ್ಷಿಣ ಭಾರತದ ಸಾಂಸ್ಕೃತಿಕ ರಾಜಧಾನಿಯೂ ಆಗಿದೆ. ಭಗವಾನ್ ಸತ್ಯಸಾಯಿ ಬಾಬಾ ಅವರು ದೇಹ ತ್ಯಾಗ ಮಾಡಿದ ನಂತರ ಮೊದಲ ಶಿಕ್ಷಣ ಸಂಸ್ಥೆಯು ಇಲ್ಲಿಯೇ ರೂಪುಗೊಂಡಿತು. ಸದ್ಗುರು ಶ್ರೀ ಮಧುಸೂದನ್ ಸಾಯಿ ನೇತೃತ್ವದಲ್ಲಿ ನಡೆಯುತ್ತಿರುವ ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡರೆ ಇಡೀ ವಿಶ್ವಕ್ಕೆ ಸೇವೆ ಸಲ್ಲಿಸಿದಂತೆ ಆಗುತ್ತದೆ ಎಂದರು. ಡಾಕ್ಟರ್ ಗುರುರಾಜ್ ಕರಜಗಿ ಅವರ ಜೊತೆ ಸಂವಾದ ಕಾರ್ಯಕ್ರಮ ಮುಗಿದ ನಂತರ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಉಪಸ್ಥಿತರಿದ್ದ ಪ್ರೇಕ್ಷಕರಿಗೆ ತಮ್ಮಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳು ಇದ್ದರೆ ಕೇಳಬಹುದು ಎಂದು ಮುಕ್ತವಾಗಿ ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಉತ್ತರಿಸಿದರು. ಪ್ರಶ್ನಾವಳಿಗಳ ನಂತರ ಅತ್ಯಾಕರ್ಷಕ ವಾದ್ಯಗೋಷ್ಠಿ ಪ್ರಸ್ತುತಪಡಿಸಲಾಯಿತು. Who is who of Kalaburagi district, everyone is here. ನಿಮಗೆಲ್ಲರಿಗೂ ಕೂಡ ಬಹಳ ವಿನಯದಿಂದ
ನಮಸ್ಕರಿಸುತ್ತೇನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮಾಪ್ತವ್ಯಂ ವರ್ತಯೇವ ಚ ಕರ್ಮಣಿ ಎಂಬುದಾಗಿ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಘೋಷಿಸಿದ್ದಾರೆ. ಸಾಕ್ಷಾತ್ ಪರಮಾತ್ಮ ಮಾನವ ರೂಪದಲ್ಲಿ ಅವತಾರಿ ಪುರುಷನಾಗಿ ಜನಿಸಿದಾಗ ಆತ ಹೇಳ್ತಕ್ಕಂಥ ಈ ಮಾತು, ನನಗೆ ಈ ಮೂರು ಲೋಕಗಳಲ್ಲಿಯೂ ಕರ್ತವ್ಯ ಎನ್ನತಕ್ಕಂಥದ್ದು ಏನೂ ಇಲ್ಲ. ನಾನು ಗಳಿಸಬೇಕಾದದ್ದು ಏನೂ ಇಲ್ಲ, ಗಳಿಸದೇ ಇರುವುದು ಏನೂ ಇಲ್ಲ. ಆದರೆ ನಾನು ನಿರಂತರವಾಗಿ ಕರ್ಮದಲ್ಲಿ ತೊಡಗಿರುತ್ತೇನೆ ಎಂಬುದಾಗಿ ಭಗವಾನ್ ಶ್ರೀಕೃಷ್ಣ ಹೇಳಿದಂತ ಎಷ್ಟು ಕಾಲ ಮುಂದುವರಿಯುತ್ತೆ ಅಂತ ಸದ್ಗುರುಗಳು ತಡ ಮಾಡದೆ ಉತ್ತರಿಸಿದ್ರು. ವಿಶ್ವದ ಕೊನೆಯ ಹಳ್ಳಿಯಲ್ಲಿರುವಂತಹ ಕೊನೆಯ ಮಗುವಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗುವವರೆಗೂ, ವಿಶ್ವದ ಕೊನೆಯ ಹಳ್ಳಿಯಲ್ಲಿ ಅಪೌಷ್ಟಿಕತೆಯಿಂದ ನರಳುತ್ತಿರುವಂತಹ ಮಗುವಿಗೆ ಪೌಷ್ಟಿಕ ಆಹಾರ ಸಿಗುವವರೆಗೂ ಮತ್ತು ವೈದ್ಯಕೀಯ ಸೇವೆಗಾಗಿ ಕಾಯುತ್ತಿರುವ ವಿಶ್ವದ ಕೊನೆಯ ನಿರ್ಗತಿಕ ರೋಗಿಗೂ ಅತ್ಯುತ್ತಮವಾದಂತಹ ಕರುಣಾಪೂರಿತ ಆರೋಗ್ಯ ಸೇವೆ ಸಿಗುವವರೆಗೂ ನಮ್ಮ ಮಿಷನ್ ಮುಂದುವರಿಯುತ್ತದೆ ಎಂಬ ಉತ್ತರವನ್ನು ಕೊಟ್ಟರು. ನಮ್ಮ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಉದ್ದೇಶ ಅರ್ಹ ಮತ್ತು ಅಗತ್ಯವಿರುವಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಸಂಸ್ಕಾರವನ್ನು ನೀಡಿ ಅವರ ಜೀವನದಲ್ಲಿ ಜ್ಞಾನದ ಬೆಳಕನ್ನು ಬೆಳಗಿಸಿ ಮುಂದೆ ಅವರು ಮತ್ತಷ್ಟು ಜನರ ಬದುಕನ್ನು ಬೆಳಗಿಸುವಂತಹ ದೀಪಗಳ ಹಾಗೆ ರೂಪಿಸುವುದು. ನಮ್ಮ ದೇಶ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಯುವಕರ ದೇಶ. ಆದರೆ ಸುಮಾರು 60 ಕೋಟಿಯಷ್ಟು ಯುವಕರು ತಮ್ಮ ಜೀವನದ ಅತ್ಯಂತ ಬೆಲೆ ಬಾಳುವ ತಾರುಣ್ಯವನ್ನು ಬರೇ ನೌಕರಿ ಹುಡುಕೋದರಲ್ಲಿ 15ರಿಂದ 20 ವರ್ಷ ಕಳೀತಾರೆ. ಇದರಲ್ಲಿ ಏನಾದರೂ ಸ್ವಲ್ಪನೂ ನಾವು ಪರಿವರ್ತನೆ ತರಲಿಕ್ಕೆ ಪ್ರಯತ್ನ ಮಾಡಿದರೆ ಬಹುದೊಡ್ಡ ಪರಿವರ್ತನೆ ಆಗುತ್ತದೆ. ಆದರೆ ಇಲ್ಲಿ ಪಾಲಕರ ಚಿಂತನೆಯೂ ಬದಲಾಗಬೇಕಾಗುತ್ತೆ. ಒಂದು ಹುಚ್ಚರಂಗ ಒಂದು ಪ್ರವಾಹ ನಡೆದಿದೆ. ಉನ್ನತ ಶಿಕ್ಷಣಂತೂ ಪೂರ್ಣ ಹಾದಿ ತಪ್ಪಿದೆ. ಪ್ರತಿ ವರ್ಷ ಬರೀ ಕೋಚಿಂಗ್ ಸೆಂಟರ್ಗಳಿಗೆ 16 ಲಕ್ಷ ಕೋಟಿ ರೂಪಾಯಿ ಪೇರೆಂಟ್ಸ್ ಖರ್ಚು ಮಾಡ್ತಾರೆ. ಶಿಕ್ಷಣ ಇಲಾಖೆನೇ ಅಷ್ಟು ಮಾಡುವುದಿಲ್ಲ. ಇದರಿಂದ ಹೊರಗೆ ಬರಬೇಕಾದರೆ ನಮ್ಮ ಮಕ್ಕಳನ್ನು 60 ಕೋಟಿ ಮಕ್ಕಳನ್ನು ಅನಾಹುತದಿಂದ ಉಳಿಸಬೇಕಾದರೆ ನಾವೆಲ್ಲರೂ ಸೇರಿ ಹೊಸ ಹಾಗೆ ಹುಡುಕಬೇಕು. ಇದೇ ನನ್ನ ಪ್ರಾರ್ಥನೆ. So the greatness of a man is not recognized, as Swamiji told in his discourse. The greatness of a man is not recognized by his health, wealth or fame, but his services, compassion and selfless services. So Guruji is the symbol of compassion and selfless service to the humankind. So a couple of months back when I visited the school at Kamlapur, just I asked a simple questions to the Vice Chancellor. When you are giving education to the poor children, why the need of having such a big setup? And I think most of you have seen the setup at Kamlapur. It is so posh. I don't think we can find such facilities even in the international schools also. I asked him why is the need of having so beautiful setup and why it is so posh. He told our Guruji's concept is Badavara Seve Badavagirbaru. The first question about did I imagine this will grow this big, will reach 100 countries? Not at all. Probably if I was told that you have to reach 100 countries, I would have never started only on this path. ಇಷ್ಟು ದೊಡ್ಡ ಕಾರ್ಯ ನಮಗಿರಲಿ ಆಗಲ್ಲ ಅಂತ ನಾವು ಬಿಟ್ಬಿಡ್ತಾ ಇದ್ದೀವಿ. ನನಗೆ ಗುರ್ತಿರ್ಲಿಲ್ಲ, ಅದಕ್ಕೆ ನಾವು ಹೋಗ್ತಾ ಇದೆ. ಲೈಕ್ ಅ ರಿವರ್ ಡಸ್ ನಾಟ್ ನೋ ವೇರ್ ಇಟ್ ಇಸ್ ದ ನೆಕ್ಸ್ಟ್ ಟರ್ನ್, ವೇರ್ ದ ನೆಕ್ಸ್ಟ್ ಟರ್ನ್ ಕಮ್ಸ್ ಇನ್ ಇಟ್ಸ್ ಜರ್ನಿ. ಬಟ್ ಎಸ್ ಐ ನೋ ಇಟ್ ವಿಲ್ ರೀಚ್ ದಿ ಓಷನ್. ನನಗೆ ಒಂದೇ ಗೊತ್ತು, ಇದರಿಂದ ಸಮಾಜಕ್ಕೆ ಉದ್ಧಾರ ಆಗುತ್ತೆ, ಒಳ್ಳೇದಾಗುತ್ತೆ. ಎಂತ ಆಗುತ್ತೆ ನನಗೆ ಗೊತ್ತಿಲ್ಲ. ಎಂಥವರೆಗೂ ಭಗವಂತ ನನಗೆ ಶಕ್ತಿ ಸ್ಫೂರ್ತಿ ಕೊಡ್ತಾನೋ ಅಂಥವರೆಗೂ ನಾವು ಮಾಡ್ಕೊಂಡು ಹೋಗ್ತೀನಿ. ಒಂದು ಟಾರ್ಗೆಟ್ ಮಾಡಿಕೊಂಡು ಹೋಗ್ತಾ ಇಲ್ಲ ನಾವು. ಇದು ಬಿಸ್ನೆಸ್ ಇಲ್ಲ, ಇದು ಸಮಾಜ ಸೇವೆ. ಅದರಲ್ಲಿ ಟಾರ್ಗೆಟ್ ಇರಬಾರ್ದು. ತುಂಬ ಜನ ಕೇಳ್ತಾರೆ ನನಗೆ US ಎಲ್ಲ ಹೋಗಿದಾಗ, ಸೊ ವಾಟ್ ಈಸ್ ಯುವರ್ ಸ್ಕೇಲೆಬಿಲಿಟಿ, ಸಸ್ಟೈನಬಿಲಿಟಿ, ವಾಟ್ ಯುವರ್ ಸ್ಟ್ರಾಟಜೀಸ್ ಅಂತ. ಸುಮ್ಮನೆ ನಾನು ಯಾವುದೋ ಹೇಳಬೇಕಾದಕ್ಕೆ ನಾನು ಹೇಳ್ತೀನಿ. ನಿಜವಾಗಿ ನನಗೆ ಅಂಥದ್ದು ಯಾವುದೂ ಇಲ್ಲ.
ಎಂಥವ್ರಿಗೆ ಭಗವಂತನಿಗೆ ಆಶೀರ್ವಾದ ಮಾಡ್ತಾನೋ ಅಂಥವರೆಗೆ ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ಅದು ನಿರಂತರವಾಗಿ ನಡ್ತಾನೆ ಇರಬೇಕು. ಅದಕ್ಕೆ ಒಂದು ಟಾರ್ಗೆಟ್ ಇಲ್ಲ, ಏನಿಲ್ಲ. ಅದಕ್ಕೆ ನಾನು ಅದು ತುಂಬ ಕಷ್ಟ ಹೇಳಲಿಕ್ಕೆ, ಬಿಕಾಸ್ ಐ ನೆವರ್ ಇಮ್ಯಾಜಿನ್ ಇಟ್ ವಿಲ್ ಗ್ರೋ ದಿಸ್ ಬಿಗ್ ಆ್ಯಂಡ್ ಐ ಡೋಂಟ್ ನೋ ವೇರ್ ಇಟ್ ಈಸ್ ಗೋಯಿಂಗ್ ನೆಕ್ಸ್ಟ್ ಆಲ್ಸೋ. ನನಗೆ ಅದೂ ಗೊತ್ತಿಲ್ಲ. ಅದು ನಾನು ಮಾಡ್ತಾ ಇದ್ದೀನಿ, ಎಂಥವರೆಗೆ ನನಗೆ ಸ್ಫೂರ್ತಿ ಬರ್ತಾ ಇದೆ. ಆ್ಯಂಡ್ ಐ ಸೆಡ್ ಯು ಗೆಟ್ ಇಂಟ್ಯೂಷನ್, ಯು ಗೆಟ್ ಇನ್ಸ್ಪೈರ್ಡ್. ಏನು ನೆಕ್ಸ್ಟ್ ಏನು ಮಾಡಬೇಕು ಒಳಗಿಂದ ಬರುತ್ತೆ. ಅದು ಬಂದರೆ ಮಾತ್ರ ನಾನು ಮಾಡ್ತೀನಿ. ಒಳಗಿಂದ ಬರಲಿಲ್ಲ, ಬೇರೆಯವ್ರಿಗೆ ಪ್ರೆಷರ್ ಮಾಡ್ತಾ ಇದ್ದರೆ ನಾನು ಮಾಡಲ್ಲ. ತುಂಬ ಜನ ಬಂದಿರ್ತಾರೆ, ಇದು ಮಾಡಿ ಸ್ವಾಮಿ, ಅದು ಮಾಡಿ ಸ್ವಾಮಿ, ಎಲ್ಲ ನಾನು ಕೇಳ್ತೀನಿ, ಅದನ್ನು ನಾನು ಮಾಡಲ್ಲ. ಅದು ಒಳಗಿಂದ ಬರಬೇಕು. ಆವಾಗ ಅದು ಭಗವಂತನ ಧ್ವನಿ, ಭಗವಂತನ ಮಾತು ಅಂತ ನನಗೆ ಅರ್ಥ ಆದಮೇಲೆ ನಾನು ಮಾಡ್ತೀನಿ. ಅಷ್ಟೇ ನಂದು ಕ್ರೈಟೀರಿಯಾ, ಅದು ಬೇರೆ ಇಲ್ಲ. ಆ್ಯಂಡ್ ಪ್ಯಾರೆಂಟಿಂಗ್ ಇಸ್ ಎ ಸೆಟ್, ಇಟ್ ಟೇಕ್ಸ್ ಅ ವಿಲೇಜ್ ಟು ರೇಸ್ ಅ ಚೈಲ್ಡ್ ಅಂತ ನಾವು ಹೇಳ್ತೀವಿ. ಮಗುನ ನಾವು ಏನು ಬೆಳೆಸ್ಬೇಕಂದ್ರೆ ಸಮಾಜದ ಎಲ್ಲರೂ ಕೂಡ ಅದರಲ್ಲಿ ಸೇರ್ಕೋಬೇಕು. ಒಬ್ಬ ಪೇರೆಂಟ್ಸಿಂದ ಆಗೋದಿಲ್ಲ ಕೆಲಸ. ಆ ಮಗು ಸಮಾಜದ ಸದಸ್ಯ ಅಂತ, ಎಲ್ಲರ ಜವಾಬ್ದಾರಿ ಅದು. ಸೊ ಎವ್ರಿಬಡಿ ಇನ್ ಸೊಸೈಟಿ ಶುಡ್ ಡೂ ದ್ಯಾಟ್. ಹಿಂದಿನ ಕಾಲದಲ್ಲಿ ನಾವೇನೋ ತಪ್ಪು ಮಾಡ್ತಾ ಇದ್ರೆ ನಮ್ಮ ನೇಬರ್ಸ್ ಯಾರಿದ್ರು ಅವ್ರ ಅಪ್ಪ ಅಮ್ಮ ನಮ್ಮ ಅಮ್ಮ ಹತ್ರ ಹೋಗಿ ಹೇಳ್ತಾ ಇಲ್ಲ, ನಮಗೆ ಸುಮ್ಮನೆ ಒಂದು ಪೆಟ್ಟೆ ಕೊಡ್ತಾ ಇದ್ರು ಅಂತ ಹಕ್ಕಿತ್ತು ಅವರಿಗೆ ನಮ್ಮ ಮೇಲೆ. ಯಾಕೆಂದರೆ ಅವ್ರಿಗೆ ನಿಜವಾದ ನನ್ನ ಮಗು ಅಂತ ಆ ಭಾವನೆ ಕೂಡ ಇತ್ತು. ಇವತ್ತು ಟಚ್ ಮಾಡಿದರೆ ಸಾಕು, ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ಅವ್ರಿಗೆ ಗುರ್ತು. ಆದ್ದರಿಂದ ಯಾರು ಅದ್ರ ಸರಿದಿದ್ದು ಮಾಡಲಿಕ್ಕೆ ಹೋಗ್ತಾನೆ ಇಲ್ಲ. ತಪ್ಪು ಮಾಡ್ತಾ ಇದ್ರು ಕೂಡ ನೋಡ್ತಾರೆ, ಅರ್ಥ ಏನು ಮಾಡಲ್ಲ ಅದರ ಬಗ್ಗೆ. ಸಿ ಅವರ್ ಸೊಸೈಟಿ ಹ್ಯಾಸ್ ಕೈಂಡ್ ಆಫ್ ಗಾಟ್ ಡಿಸ್ಮ್ಯಾಂಟಲ್, ಅವರ್ ಕಲ್ಚರ್ ಹ್ಯಾಸ್ ಗಾಟ್ ಡಿಸ್ಮ್ಯಾಂಟಲ್. ಅದು ಮತ್ತೆ ಇದು ನನ್ನ ಮಗು ಅಂತ ಆ ಭಾವನೆ ಬರೋವರೆಗೆ ವಿ ಕೆನಾಟ್ ರೇಸ್ ದ ಚೈಲ್ಡ್. ಹೇಗೆ ಬರುತ್ತೆ ಅದು? ಯು ಹ್ಯಾವ್ ಟು ಹ್ಯಾವ್ ಪ್ಯೂರ್ ಲವ್ ಫಾರ್ ಎವ್ರಿ ಚೈಲ್ಡ್. ನಿಜವಾದಂಥ ಪವಿತ್ರವಾದಂಥ ಪ್ರೀತಿ ಇರಬೇಕು. ಆ ಪ್ರೀತಿ ಇದ್ದರೆ ನಿಮಗೆ ಅಧಿಕಾರ ಕೂಡ ಇರುತ್ತೆ ಆ ಮಗುವನ್ನು ಸರಿ ಮಾಡಲಿಕ್ಕೆ. ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರು ತಮಗೆ ಸಚಿವ ಸ್ಥಾನ ಸಿಗದೇ ಇರುವ ಕುರಿತು ಮಾಧ್ಯಮ ಮಿತ್ರರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿ MLAಗೆ ಮಂತ್ರಿಗಿರಿ ಕೊಡಬೇಕಂತ ಹೇಳಿ ಅದೇನೋ ಮೂಲಭೂತ ಹಕ್ಕು ಅಲ್ಲ. ನಾನು ಅಂದ್ಕೊಂಡಿದ್ದೆ, ಯಾಕಂದರೆ ಸಿದ್ದರಾಮಯ್ಯ ಹೇಳಿದರು 3 ಸಲ ನನ್ನ ಕರೆದು ಮಂತ್ರಿ ಮಾಡಿದ್ದೀನಿ ಅಂತ ಹೇಳಿದರು. ಮತ್ತು ಬಹಿರಂಗ ಸಭೆಯಲ್ಲಿ ಕೂಡ 3 ಸಲ ಹೇಳಿದರು. ನಾನು ಸಮಾನ ಮನಸ್ಕರಾಗಿ ನಾವೆಲ್ಲ ಬೆಳೆದಿದ್ದೇವೆ, ಒಂದೇ ಸಲ ರಾಜಕಾರಣಕ್ಕೆ ಬಂದಿದ್ದೇವೆ. ನಾನು ಮುಖ್ಯಮಂತ್ರಿ ಆದೆ, 2 ಸಲ ಆದೆ, ಇವನಿಗೆ ಅವಕಾಶ ಸಿಕ್ಕಿಲ್ಲ, ಮುಂದೆ ನಾನು ಅವಕಾಶ ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಅದು ಆಗಿಲ್ಲ. ನಾನು ಏನು ಹೇಳಬೇಕಂತ ಮಾಡೀನಿ, ನಿನ್ನೆ ನಾನು ಒಂದು ಪತ್ರ ಬರೆದು ಎಲ್ಲ ಮಾಧ್ಯಮಗಳಿಗೂ ಕೊಟ್ಟಿದ್ದೀನಿ ಮತ್ತು ಪತ್ರಿಕೆಯಲ್ಲಿ ಬಂದಿದೆ. ಇನ್ನು ಮುಂದೆ ಅದು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಯಾವುದೇ ಇಂಥ ನಿಗಮ ಮಂಡಳಿಗೆ ಆಸೆ ಪಟ್ಟವನಲ್ಲ. ಸಿದ್ದರಾಮಯ್ಯ ಒತ್ತಾಯ ಮಾಡಿ ನನಗೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಮಾಡಿದರು. ಅದನ್ನು ಭಾಳ ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಇನ್ನು ಮುಂದೆ ಯಾವುದೂ ತಗೊಳ್ಳಲ್ಲ. ನಾನು ಸ್ವಾಭಿಮಾನದ ಬದುಕು ನಡೆಸ್ತೇನೆ ಮತ್ತು ಸಮಾನ ಮನಸ್ಕರ ಜೊತೆಗೆ ಕೂತು ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ಏನೇನಾಗಬೇಕು ಅನ್ನೋದನ್ನು ನಾವು ಜನಪರವಾಗಿ ಧ್ವನಿ ಎತ್ತೇನೆ. ಅದೊಂದೇ ಬೇಸರ ನಮಗೆ. ಸಿದ್ದರಾಮಯ್ಯನವ್ರ ಮೇಲೆ ನಾನು ಸಂಪೂರ್ಣ ನಂಬಿಕೆ ಇಟ್ಟಿದ್ದೆ ಮಾಡ್ತಾರೆ ಅಂಥೇಳಿ. ಆಗಿಲ್ಲ, ಕಾರಣ ಗೊತ್ತಿಲ್ಲ. ಏನಾಗಿದೆ, 141 MLAಗಳಿದ್ದಾರೆ. ನಾನಿದ್ರೇನು ಹೋದ್ರೇನು ಹೆಚ್ಚಾಗ್ತದೆ, ಬೆಲೆ ಕಮ್ಮಿ ಆಗ್ತದೆ. ಸಾಕಷ್ಟು ಬಹುಮತ ಇದೆ. ಮಾತಾಡಬೇಕು ಅಂತ ನನಗೇನು ಅಪೇಕ್ಷೆನೂ ಇಲ್ಲ. ನಾನು VP ಸಿಂಗ್ ಜೊತೆಗೆ, ಚಂದ್ರಶೇಖರ್ ಜೊತೆಗೆ, ದಂಡವತಿ ಜೊತೆಗೆ, ನಾನು ಜಾರ್ಜ್ ಜೊತೆಗೆ ಇದ್ದು ಕೆಲಸ ಮಾಡಿದವನು. ಗಂಟೆಗಟ್ಟಲೆ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಇಲ್ಲಿ ಯಾರೋ ಜೊತೆ ಮಾತಾಡಿಲ್ಲ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ವಾಹನ ಚಾಲಕರಾದ ದೇವೇಂದ್ರಪ್ಪ ಸಾಯ್ಬಣ್ಣ ಅವರು ಸೇವಾ ನಿವೃತ್ತಿ ಹೊಂದಿದ ಪ್ರಯುಕ್ತ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ವಾಹನ ಚಾಲಕರಾದ ದೇವೇಂದ್ರಪ್ಪ ಸಾಯ್ಬಣ್ಣ ಪದ್ಧತಿ ಅವರು ಸೇವಾ ನಿವೃತ್ತಿ ಹೊಂದಿದ ಪ್ರಯುಕ್ತ ಅವರಿಗಾಗಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ವಾರ್ತಾ ಇಲಾಖೆಯ ಹಿರಿಯ ನಿವೃತ್ತ ಅಧಿಕಾರಿಗಳಾದ ಅಪ್ಪಾರಾವ್ ಅಕ್ಕೋಣಿ, ಬಸವರಾಜ್ ಪಾರ, ಚಂದ್ರಕಾಂತ್ ಹಾಗೂ ಜಡಿಯಪ್ಪ ಗದ್ಲೆಗೆಟ್ಟಿ, ಬಾಬುರಾವ್, ಶಿವರಾಯ್ ದೊಡ್ಡಮನಿ ಆಗಮಿಸಿದ್ದರು. ಬಸವರಾಜ್ ಪಾರ ಅವರು ದೇವೇಂದ್ರಪ್ಪ ಅವರ ಸೇವೆಯ ಕುರಿತು ಮಾತನಾಡಿದರು. ಅಪ್ಪಾರಾವ್ ಅಕ್ಕೋಣಿ ಅವರು ಮಾತನಾಡಿ, ದೇವೇಂದ್ರಪ್ಪ ಅವರನ್ನು ನಾನೇ ಸೇವೆಗೆ ತೆಗೆದುಕೊಂಡಿದ್ದು, ಅದೇ ಅವರು ನಿವೃತ್ತಿ ಹೊಂದಿದ್ದಾಗೂ ಬಂದೆ ಎಂದು ಮಾರ್ಮಿಕವಾಗಿ ಹೇಳಿದರು. ದೇವೇಂದ್ರಪ್ಪ ಸಹ ಚಿಕ್ಕದಾಗಿ ಈ ಬೀಳ್ಕೊಡುವ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ಅಭಿನಂದನೆಗಳು ಹೇಳಿದರು. ನಂತರ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಜಿಲ್ಲೆಯ ಎಲ್ಲಾ ಪತ್ರಿಕೆಯ ಸಂಪಾದಕರು, ವರದಿಗಾರರು, ಛಾಯಾಗ್ರಾಹಕರು, ವಾರ್ತಾ ಇಲಾಖೆಯ ಸಿಬ್ಬಂದಿ ವರ್ಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಾರ್ತಾ ಇಲಾಖೆಯ ರವಿ ಮಿರಸ್ಕರ್, ಉಮಾಶಂಕರ್ ಚಿನ್ಮಳ್ಳಿ, ಪಾಷಾಭಾಯ್ ಡಿಕೆ ಸೇರಿದಂತೆ ಅನೇಕರು ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ದೇವೇಂದ್ರಪ್ಪ ಅವಂಟಿ ಕಾರ್ಯಕ್ರಮ ನಿರೂಪಿಸಿದರು.
ಸೇವಾ ನಿವೃತ್ತರಾದ ದೇವೇಂದ್ರಪ್ಪ ಪದ್ಧತಿ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಜಂಟಿ ನಿರ್ದೇಶಕರಾಗಿ 2000ನೇ ಸಾಲಿನಲ್ಲಿ ನಿವೃತ್ತರಾಗಿರುವ ಅಪ್ಪಾರಾವ್ ಅಕ್ಕೋಣಿ ದೇವೇಂದ್ರ ಅವರಿಗೆ 2000ನೇ ಇಸವಿಯಲ್ಲಿ ಸೇವೆಗೆ ಭರ್ತಿ ಮಾಡಿಕೊಂಡವರು. ಇಂದು ಅವರ ನಿವೃತ್ತಿ ಸಹ ಅವರ ಕೈಯಿಂದ ಆಗುತ್ತಿರುವುದು ಬಹಳ ವಿಶೇಷ. 2008ರಲ್ಲಿ ಉಪ ನಿರ್ದೇಶಕರಾಗಿ ನಿವೃತ್ತರಾದ ಬಸವರಾಜ್ ಪಾರ, 2017ರಲ್ಲಿ ಉಪ ನಿರ್ದೇಶಕರಾಗಿ ನಿವೃತ್ತರಾದ ಚಂದ್ರಕಾಂತ್, ಈಗಿನ ಉಪ ನಿರ್ದೇಶಕರಾದ ಜಡಿಯಪ್ಪ ಗದ್ಲೆಗಟ್ಟಿ, ಈ 4 ವಾರ್ತಾ ಅಧಿಕಾರಿಗಳು ಒಂದೇ ಕಡೆ ಸೇರಿ ತಮ್ಮ ಅನುಭವ ಹಂಚಿಕೊಂಡಿದ್ದು ಬಹಳ ವಿಶೇಷವಾಗಿತ್ತು. ಅಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ಯಡ್ರಾವಿ ಅವರಿಗೆ ನಮ್ಮ ನೀವೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಬಾಲಮೋಹನವರು ಬಹಳಷ್ಟು ಹೇಳಿದರು. ಅವಾಗ ಪತ್ರಕರ್ತರ ಸಂಖ್ಯೆ ಕಡಿದಿತ್ತು, ಸೇವೆ ಮಾಡೋ ಸೇವಕರು ಜಾಸ್ತಿ ಇತ್ತು. ಆದರೆ ಈಗ ಉಲ್ಟಾಗಿದೆ ಅಂತ ಹೇಳಿದರು. ಮತ್ತು ಪ್ರಚಾರ ಇಲಾಖೆಯನ್ನು ಮಾಡಬೇಕು, ಬಲಪಡಿಸ್ಬೇಕಂತ ಹೇಳಿದರು. ಅವರ ಸಲಹೆಯನ್ನು ನಾವೆಲ್ಲರೂ ಸ್ವೀಕಾರ ಮಾಡ್ತೀವಿ ಸರ್. ದಯವಿಟ್ಟು ನಿಮಗೆ ಧನ್ಯವಾದಗಳು ಹೇಳಿ ಸರ್. ಅವರು ಸೇವೆಯಲ್ಲಿದ್ದಾಗ ನಿಜವಾಗಿ ಪದ್ಧತಿ ಅನ್ನೋದು ನಾನಿತ್ತು ಶಿಸ್ತು ಅನ್ನೋದು ಭಾಳಷ್ಟು ಶಿಸ್ತನೇನ ಫೀಲ್ಡ್ ಪಬ್ಲಿಸಿಟಿಗೆ ದೇವೇಂದ್ರಪ್ಪ ಹೋಗಬೇಕು, 5 ದಿನ ಕಾರ್ಯಕ್ರಮ ಮಾಡ್ಕೊಂಡು ಬರಬೇಕು ಅಂತಂದರೆ ಅದೆಲ್ಲ ಸರ್ ನನಗೆ ಒಮ್ಮಂದಿಲ್ಲ. ನಾನು 3-4 ವರ್ಷದಿಂದ ಸರ್ವಿಸ್ತಾ ಇದ್ದೆ. ಸರ್ ಇದು ಮುಂದೆ ಹಾಕಿದೆ, ಎಲ್ಲ ನೆಕ್ಸ್ಟ್ ವೀಕ್ ಮಾಡ್ತೇವೆ, ಎಲ್ಲ ಮತ್ತೆ ಕಳಿಸ್ತೀವಿ ಅಂತಕ್ಕಂಥ ಸಿಗ್ತೀನಿ. ಆಯ್ತು ಸರ್, ಆಯ್ತಲ್ಲ ನಾನು ಮತ್ತೇನು ಹೇಳಿಲ್ಲ. ಅವಾಗ ನಾನು ಇಲ್ಲಿ ಕೆಲಸ ಮಾಡ್ತಿರುವಾಗ ಮಾನ್ಯ ಶ್ರೀ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಮತ್ತು ಇದು ಮುಖ್ಯಮಂತ್ರಿಗಳ ಜಿಲ್ಲೆ ಕಾರ್ಯಕ್ರಮಗಳು ನಿರಂತರವಾಗಿ ಬರ್ತಾ ಇತ್ತು. ಒಂದು ಕಾರ್ಯಕ್ರಮ ಈಗಿನಲ್ಲಿ ಸುಮಾರು 4 ದಿನ ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಇದ್ದಿದ್ದೆವು. ಅವಾಗ ಪತ್ರಕರ್ತರ ಸಂಖ್ಯೆ ಕೂಡ 50-60 2-3 ವಾಹನಗಳು ಬೇಕಾಗ್ತಾ ಇತ್ತು. ಅಂತ ಎಮರ್ಜೆನ್ಸಿ ಇದ್ದಾಗ ಮಾತ್ರ ದೇವೇಂದ್ರಪ್ಪ ನೀನು ಬರಬೇಕಪ್ಪ, ಈ ವೆಹಿಕಲ್ ನೀ ತಗೋ, ಇನ್ನೊಂದು ವೆಹಿಕಲ್ ಮನೋಜ್ ನಡೆಸ್ತಾನೆ, ಇಲ್ಲ ಆ ಗೇಟಿಂದ ನಡೆಸ್ತಾನೆ. ಇನ್ನೊಂದು ನಾವು ಫೋಟೋಗ್ರಾಫರ್ ಅವಾಗಲೂ ನಾನು ಒಂದು ಸಣ್ಣ ಒಂದು ಕಾರ್ ಇತ್ತು, ಅದು ತಗೊಂಡು ಹೋಗ್ತಾಯಿದ್ರು. ಕಾರ್ಯಕ್ರಮ ಎಡಗಡದ ಕಾರ್ಯಕ್ರಮ, ಅಂಥ ಕಾರ್ಯಕ್ರಮಗಳಲ್ಲಿ ಕೂಡ ದೇವೇಂದ್ರಪ್ಪ ಸರ್ ನಾನು ಬರೀ ಫೀಲ್ಡ್ ಪಬ್ಲಿಸಿಟಿ ನೋಡ್ಕೊಡ್ತೀನಿ, ಗ್ರ್ಯಾಂಡ್ ಬರಲಿ, ಅವೆಲ್ಲ ಯಾವುದೇ ತಂದಿಲ್ಲ. ಹೇಳಿರ್ತಾರ ಎಸ್ ಅಂತಂದು ಅದರಿಂದ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದ. ಎಷ್ಟೋ ಥರ ಕಾರ್ಯದ ಒತ್ತಡದಲ್ಲಿ ಒಂದು ವೆಹಿಕಲ್ ನೀರು ಮಾಡ್ಕೊಂತಾರೆ, ನೀರು ನೋಡ್ಕೋತಾರೆ, ಪತ್ರಕರ್ತರ ಜೊತೆ ನೀರು, ಇನ್ನೊಂದ್ರ ಜೊತೆ ನಾನು ಇರ್ತೀನಿ, ಚಂದ್ರಕಾಂತ್ ಅವರು ಒಂದು ವೆಹಿಕಲ್ ಜೊತೆ ಇರ್ತಾರೆ. 3 ವೆಹಿಕಲ್ ಒಯ್ಯಬೇಕಾಗ್ತದೆ. ಅಂಥ ಟೈಮಲ್ಲಿ ಉಮಾಶಂಕರ್ ಸಿನಿಮಾ ಆಪ್ರೇಟರ್ ಅವ್ರು ಇಲ್ಲದೇ ಇದ್ದರು. ಅವರು ಮತ್ತು ಇಬ್ಬರೇ ಹೋಗಿ 5 ದಿನ 10 ಗ್ರಾಮಗಳಲ್ಲಿ ಕ್ಷೇತ್ರ ಕಾರ್ಯಕ್ರಮಗಳು ಮಾಡ್ಕೊಂಡು ಯಶಸ್ವಿಯಾಗಿ ಮಾಡ್ಕೊಂಡು ಬಂದರು. ಅಂತ ಒಂದು ಶಿಕ್ಷಣ ಬಂದು ಸಿಪಾಯಿ ನಮ್ಮ ಇಲಾಖೆಯಲ್ಲಿ ಇದ್ದರು. ಅವಾಗ ಇನ್ನೂ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಆದರೆ ಇಲಾಖೆಯ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದರಿಂದ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆದಂಗೆ ಅದರ ಜೊತೆಗೆ ಪ್ರಪೋರ್ಷನೇಟ್ ಆಗಿ ಸಿಬ್ಬಂದಿ ಕೂಡ ಪೂರ್ಣ ಇತ್ತಂತಂದ್ರೆ ಚೆನ್ನಾಗಿರುತ್ತೆ. ಈಗಾಗಲೇ ಹೊಸ ಮುಖ್ಯಮಂತ್ರಿಗಳು ಒಂದು ಯಾವುದೋ ಒಂದು ಹೊಸ ಇಲಾಖೆ ಮಾಡ್ತೀನಿ ಅಂತಂದು ಜನ ಹೇಳ್ತಾ ಇದ್ರು. ಏನಂದರೆ ಜನರಿಗೆ ಸ್ಪಂದಿಸುವಂಥದ್ದು ಅಥವಾ ಜನರ ಒಂದು ಬೇಡಿಕೆಗಳು ಅಥವಾ ಅರ್ಜಿಗಳು ಕುಂದುಕೊರತೆಗಳ ನಿವಾರಣೆಗಾಗಿ ಒಂದು ಇಲಾಖೆನೇ ಸೃಷ್ಟಿ ಮಾಡ್ತೀನಿ ಅಂತಕ್ಕಂಥದ್ದು ಎಲ್ಲೋ ಒಂದು ಭಾಷಣ ಮಾಡಿದ್ರು ಅಂತ ಹೇಳಿದೆ. ಅದ್ರ ಬದಲಾಗಿ ವಾರ್ತಾ ಇಲಾಖೆಯನ್ನೇ ಅವರು ಸ್ಪೆಂಡಲ್ ಮಾಡ್ಬೋದು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.
ರೈತರಿಗೆ ಬೆಳೆ ವಿಮೆ ವಿತರಿಸುವಲ್ಲಿ ವಿಳಂಬ ನೀತಿಯನ್ನು ಖಂಡಿಸಿ ಆಂದೋಲನ ಹಮ್ಮಿಕೊಳ್ಳಲಾಗುವುದು ಎಂದು ನವಕರ್ನಾಟಕ ರೈತ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಬೆಳೆ ವಿಮೆ ಹಾಗೂ ರೈತರ ಬೆಳೆ ಪರಿಹಾರ ವಿತರಿಸುವಲ್ಲಿ ವಿಳಂಬ ನೀತಿ ಖಂಡಿಸಿ ಆಂದೋಲನ ಹಮ್ಮಿಕೊಳ್ಳುವ ಬಗ್ಗೆ ನವಕರ್ನಾಟಕ ರೈತ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ದಯಾನಂದ ಸಿ ಪಾಟೀಲ್, ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಕೋಳ್ಕೂರ್, ರೈತ ಮುಖಂಡರಾದ ನಾಗೇಂದ್ರಪ್ಪ ಆರ್ ದಂಡೋತಿಕರ್, ಜಿಲ್ಲಾ ಕಾರ್ಯದರ್ಶಿ ಶಿವಶರಣಪ್ಪ ಮಹೇಂದರ್ಗಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಶಿವಾನಂದ ಮಠಪತಿ, ಭಗವಂತರಾವ್ ಪಾಟೀಲ್, ಪ್ರಗತಿಪರ ರೈತರಾದ ಗುಂಡೇರಾವ್ ಧುಳುಗುಂಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರೈತರ ಬೆಳೆ ವಿಮೆ ಹಾಗೂ ರೈತರ ಬೆಳೆ ಪರಿಹಾರ ವಿತರಿಸುವಲ್ಲಿ ವಿಳಂಬ ನೀತಿ ಖಂಡಿಸಿ ಆಂದೋಲನ ಹಮ್ಮಿಕೊಳ್ಳುವ ಬಗ್ಗೆ ಇದನ್ನು ತಮ್ಮ ದಿನಪತ್ರಿಕೆಯಲ್ಲಿ ಪ್ರಕಟಿಸಿಕೊಳ್ಳಲು ವಿನಂತಿಸಲಾಗುತ್ತದೆ. ಅಂದರೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ರೈತನ ಪರವಾಗಿ ಇಲ್ಲ ಅಂತಕ್ಕಂಥದ್ದು ಇವತ್ತು ಖಡಾಖಂಡಿತವಾಗಿ ಹೇಳಬೇಕಾಗ್ತದೆ. ಬೆಳೆ ವಿಮೆ ಕೊಡುವಲ್ಲಿ ವಿಳಂಬ ನೀತಿ ಹಾಗೂ ತಾರತಮ್ಯ. ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ತಾಲೂಕಿನಲ್ಲಿ ವಿವಿಧ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಇನ್ನೂ ಆ ಬೆಳೆ ವಿಮೆ ತಲುಪಿಲ್ಲ. ಹೋದ ಸಾರಿ ನಾವು ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಾಗ 225 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರೋದನ್ನು ಸರಿ ಇದೆ. ಅದಾದ ನಂತರ ನಾವು ದೊಡ್ಡ ಪ್ರಮಾಣದ ಆಂದೋಲನ ಮಾಡಿದ ನಂತರ ಜಿಲ್ಲಾಧಿಕಾರಿಗಳು ಮತ್ತು JDಗಳು ಏನು ಹೇಳಿದರು, ಇನ್ನು ಒಂದು ವಾರದಲ್ಲಿ ನಿಮ್ಗೆ ಏನದ ಪ್ರತಿಯೊಂದು ರೈತರಿಗೆ ಏನದ ಖಾತೆಗೆ ನಾವು ಹಣ ಜಮಾ ಮಾಡ್ತೇವೆ ಅಂತಕ್ಕಂಥದ್ದು. ಈಗ ಏನಾಗ್ಯದ ಅಂದ್ರೆ ರೀ, ಹ್ಯಾಂಗೆ ಜಮಾ ಆಗ್ಯದ ಅಂದ್ರೆ 25, 30, 40 ರೂಪಾಯಿ ಜಮಾ ಆಗ್ಯದ. ಅಂದರೆ ಭಿಕ್ಷದ ರೀತಿಯಲ್ಲಿ ಸರ್ಕಾರ ನಮಗೇನು ಭಿಕ್ಷೆ ಕೊಡ್ತದೆ ಅಂತಕ್ಕಂಥದ್ದು. ಇನ್ಶೂರೆನ್ಸ್ ಅಂದರೆ ಏನು ಅಂತ ಗೊತ್ತಾಗಲಾರ್ದಂಥ ವ್ಯವಸ್ಥೆ ಈ ಸರ್ಕಾರಕ್ಕೆ ಆಗ್ಯದ. ಹಾಗಾಗಬಾರ್ದನಾಗೋಸ್ಕರ ಸಾಕಷ್ಟು ಬಾರಿ ಆಂದೋಲನ ಮಾಡ್ತಾಯಿದ್ದೀವಿ ರೈತ ಮುಖಂಡರು. ನಾವೇ ಅಂತಲ್ಲ, ಎಲ್ಲ ರೈತ ಮುಖಂಡರು ಜಿಲ್ಲೆಯಲ್ಲಿ ಈ ವಿಮೆ ಪರಿಹಾರ ಹೋರಾಟ ಮಾಡ್ತಾಯಿದ್ದೀವಿ. ಯಾವೊಬ್ಬ ಶಾಸಕ, ಈ ಕಲಬುರಗಿ ಜಿಲ್ಲೆಯ ವಿಧಾನಸಭೆಯ ಯಾವೊಬ್ಬ ಶಾಸಕನು ಕೂಡ ರೈತನ ಬಗ್ಗೆ ಒಂದು ಚೂರು ಚಕಾರಿ ಎತ್ತಿಲ್ಲ. ಅಂದರೆ ಅವರಿಗೆ ರೈತನ ಬಗ್ಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು. ಮತ್ತು ನೋಡಿದರೆ ಎಲ್ಲ ಶಾಸಕರಿಗೆ 100, 200, 100, 200 ಎಕರೆ ಜಮೀನಿದೆ. ಅವ್ರಿಗೆ ಯಾಕೆ ಕಾಳಜಿ ಇಲ್ಲ ಅಂದ್ರೆ ಆ ಜಮೀನಿನ ಬಗ್ಗೆ ಅವ್ರಿಗೇನಿಲ್ಲ, ಹೇಗಾದರೂ ಮಾಡ್ತಾರೆ, ಹೇಗಾದರೂ ಉಣ್ತಾರೆ ಅಂತಕ್ಕಂಥದ್ದು. ಆದರೆ ಅವ್ರಿಗೆ ಸಂಪಾದನೆ ಮಾಡ್ತಕ್ಕಂಥ ವಿಷಯಗಳು ಬೇರೆ ಇರ್ಬೋದೇನಂತ ನಮಗೆ ಅನ್ನಿಸ್ತದೆ ಇವತ್ತಿನ ದಿವಸ. ಹಾಗಾಗಿ ಈ ರೈತನ ಬಗ್ಗೆ ಯಾಕೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು. ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಸಾಕಷ್ಟು ನಾವು ಮನವರಿಕೆ ಮಾಡಿಕೊಂಡದ್ದು ಕೂಡ, ಅವರು ಕೂಡ ಇವತ್ತಿನ ದಿವಸ ಒಂದು ದಿನ ಆದ್ರೂ ಕೂಡ ರೈತರ ಬಗ್ಗೆ ಇದು ಡಾಟಾ, ನಾನು ವಿಮೆ ಕೊಟ್ಟಿದ್ದೀನಿ, ನಮ್ಮ ದುಡ್ಡು ರೀ, ನೀವು ಕೊಟ್ಟೋದೇನು, ನಿಮ್ಮದು ಕೊಟ್ಟಿಲ್ಲಲ್ಲ, ನಮ್ಮದು ಕೊಡ್ತಾಯಿದ್ರಿ ನೀವು. ನಾವು ಕಟ್ಟಿದ ದುಡ್ಡೇ ಸರಿಯಾದ ರೀತಿಯಲ್ಲಿ ನೀವು ಕೊಡಲಿಲ್ಲಲ್ಲ, ಯಾಕೆ ತಾರತಮ್ಯ ಯಾಕೆ? ಒಂದು ಕಡೆ 60, 70, 80% ಆಗ್ಯದ, ಒಂದು ಕಡೆ 30% ಆಗ್ಯದ, ಒಂದು ಕಡೆ ಏನದ 15, 8, 9 ರೂಪಾಯಿ ಇನ್ಶೂರೆನ್ಸ್ ಕೊಡ್ತೀರಂದ್ರೆ ಯಾವ ಥರ ಲೆಕ್ಕಾಚಾರ ಇದೆ ಅಂತಕ್ಕಂಥ ಪ್ರಶ್ನೆ ನಮಗಿದೆ. ಹಾಗಾಗಿ ನಾವು ಇವತ್ತಿನ ದಿವಸ ಬಹುಶಃ ಹೀಗಾದರೆ ಇವರು ಮನೆಯಲ್ಲ ಅಂತಕ್ಕಂಥದ್ದು ಆಂದೋಲನದ ಮೂಲಕನೂ ಕೇಳಿದೆವು, DC ಆಫೀಸ್ ಮುತ್ತಿಗೆನೂ ಹಾಕಿದೆವು. ಯಾವುದೂ ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದಾಗ ಜಿಲ್ಲಾಧಿಕಾರಿಗಳು ಪಾಪ ಸರಿಯಾದ ರೀತಿಯಲ್ಲಿ ಹೇಳಿದರು. ಬಹುಶಃ ನಮ್ಮ ಅಧಿಕಾರಿಗಳಲ್ಲಿ ಡಾಟಾ ಸರಿ ಸಿಕ್ಕಿಲ್ಲ ಏನೋ, ಅದು ನಮಗೆ ಸರಿಯಾದ ವ್ಯವಸ್ಥೆಯಲ್ಲಿ ಇದು ಆಗಿಲ್ಲ. ಅದನ್ನೇ ಏನದ 10-15 ದಿವಸಗಳು ಸೇರಿದನ್ನು ಏನೇನು ಮಾಡಬೇಕು ಅಂತ ನೋಡಿಕೊಂಡು ಬರ್ತಕ್ಕಂಥ ದುಡ್ಡು ಏನದ ಇನ್ನೂ ರೈತರಿಗೆ ನಾವು ಕೊಡ್ತೇವೆ ಅಂತಕ್ಕಂಥದ್ದು ಹೇಳಿದರು ಪಾಪ. ಬಹುಶಃ ನನಗನ್ನಿಸ್ದ ಮಟ್ಟಿಗೆ ಆ ಡಾಟಾ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸಿಕ್ಕಿಲ್ಲ, ಆ ಇನ್ಶೂರೆನ್ಸ್ ಬರೋದಿಲ್ಲ. ಇದನ್ನು ಬರೋದಿಲ್ಲ ಅಂದರೆ ಶಾಸಕರದ್ದು ಜವಾಬ್ದಾರಿ ಇದಲ್ಲ ಅಂತಕ್ಕಂಥದ್ದು. ನಾನು ವಿಶೇಷವಾಗಿ MY ಪಾಟೀಲ್ರು ಮತ್ತು BR ಪಾಟೀಲ್ರು ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವು ಹಿರಿಯ ರೈತ ಮುಖಂಡರು, ಹಿರಿಯ ಆಸ್ತಿವಂತರು ಮತ್ತು ಹಿರಿಯ ಶಾಸಕರಾಗಿದ್ರಿ, ನಿಮಗೆ ಈ ರೈತರ ಬಗ್ಗೆ ಕಾಳಜಿ ಇಲ್ಲೇನೋ ಅಂತಕ್ಕಂಥದ್ದು ನನಗನ್ನಿಸ್ತು. ನಿಮ್ಗೆ ಯಾಕೆ ರೈತರ ಬಗ್ಗೆ ಕಾಳಜಿ ಇಲ್ಲ? ನೀವು ಅಂಥದ್ದೇನು ರಾಜಕೀಯ ಮಾಡಬೇಕಲ್ಲಗಿತೀರಿ? ನಿಮ್ಮ ಇನ್ಸ್ಟಿಟ್ಯೂಟು ಬೇರೆ ಬೇರೆ ವಿಚಾರ, ಬೇರೆ ಬೇರೆ ಭಾಗಗಳಲ್ಲಿ ಏನೇನೋ ಬಿಸ್ನೆಸ್ಗಳು ಮಾಡ್ಕೊತ ಹೋಗ್ತೀರೇನೋ ಅಂತಕ್ಕಂಥದ್ದು. ಬಹುಜನ ಸಮಾಜ ಪಕ್ಷದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರ ಹತ್ಯೆಯ ತನಿಖೆಗೆ ಆಗ್ರಹಿಸಿ ಬಹುಜನ ಸಮಾಜ ಪಕ್ಷ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಆಗಸ್ಟ್ 7ರಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ.
ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದ್ದಿನಾಳ್ ಗ್ರಾಮದ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಭೂಮಾನಂದ್ ಹದ್ದಿನಾಳ್ ಇವರ ಹತ್ಯೆಯ ತನಿಖೆಗೆ ಆಗ್ರಹಿಸಿ ಕೊಲೆ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಬೇಕು ಮತ್ತು ಸರ್ಕಾರದಿಂದ ಅವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಧನವನ್ನು ನೀಡಬೇಕು ಮತ್ತು ಅವರ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಒದಗಿಸಬೇಕು ಎಂದು ಕಲಬುರಗಿ ಜಿಲ್ಲಾ ಬಹುಜನ ಪಕ್ಷ ಜಿಲ್ಲಾ ಘಟಕದ ವತಿಯಿಂದ ಸರ್ಕಾರಕ್ಕೆ ಆಗ್ರಹಿಸಿ ದಿನಾಂಕ 7 ಆಗಸ್ಟ್ 2026 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ವಲಯ ಉಸ್ತುವಾರಿಗಳಾದ ರಾಜ್ಯ ಸಂಯೋಜಕರು ಎಲ್ಆರ್ ಭೋಸ್ಲೆ, ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಅನಿಲ್ ತೇಂಗ್ಳಿ, ರಾಜ್ಯ ಸಮಿತಿಯ ಸದಸ್ಯರಾದ ಮೈಲಾರಿ ಶೆಳಗಿ, ಜಿಲ್ಲಾಧ್ಯಕ್ಷರಾದ ಶಿವಯೋಗಿ ಹಡಗಿಲ್ಕರ್, ರಾಜ್ಯ ಕಾರ್ಯದರ್ಶಿ ತಿಪ್ಪಣ್ಣ ಎಂ ಕಿನ್ನೂರ್ ಹರವಾಳ್, ಸೌತ್ ಅಸೆಂಬ್ಲಿ ಪ್ರೆಸಿಡೆಂಟ್ ಬಿಎಸ್ ಕೋತಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಿನಾಂಕ 4/6/2026 ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದಲ್ಲಿ ರಾಯಚೂರು ಜಿಲ್ಲಾ ಬಹುಜನ ಸಮಾಜ ಪಕ್ಷದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಭೂಮಾನಂದ್ ಇವರನ್ನು ಅಮಾನುಷ್ಯವಾಗಿ ಹತ್ಯೆಯಾಗಿದೆ. ಈ ಹತ್ಯೆ ವಿಷಯ ಏನಪ್ಪ ಅಂತಂದ್ರೆ ದೇವಸ್ಥಾನದ ಪ್ರವೇಶಕ್ಕೆ ಆಗಿ ಏನಪ್ಪ ಅಂತಂದ್ರೆ ನಡೆದಿರ್ತಕ್ಕಂಥ ಒಂದು ಹತ್ಯೆಯಾಗಿದೆ. ಈ ಹತ್ಯೆಯನ್ನು ಬಹುಜನ ಸಮಾಜ ಪಕ್ಷ ಕಲಬುರಗಿ ಜಿಲ್ಲಾ ಘಟಕ ಖಂಡಿಸ್ತದೆ. ಭಾರತ ದೇಶದಲ್ಲಿ ಸ್ವತಂತ್ರ ಸಿಕ್ಕು ನಾವು 80ನೇ ವರ್ಷಕ್ಕೆ ನಾವು ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಭಾರತದ ಸಂವಿಧಾನದ ಮೂಲಭೂತ ನಿಯಮಗಳೇನದಾವ, ಸಮಾನತೆ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು ಮತ್ತು ಶೈಕ್ಷಣಿಕ ಹಕ್ಕು ಮತ್ತು ಸ್ವತಂತ್ರ ಧಾರ್ಮಿಕ ಹಕ್ಕು ಅಂತಕ್ಕಂಥದ್ದು ಈ ಕಾಂಗ್ರೆಸ್ ಪಕ್ಷ ಬರೀ ಸಂವಿಧಾನದ ಬಗ್ಗೆ ಮಾತಾಡ್ತದೆ ಹೊರತಾಗಿ ಸಂವಿಧಾನದ ಕಾನೂನುಗಳನ್ನು ಜಾರಿ ಮಾಡುವಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತ ತಿಳಿಸಿದ್ದು ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡುತ್ತೇನೆ. ಕಾರಣ ಏನಂತಂದರೆ ರಾಜ್ಯದಲ್ಲಿ ದಲಿತರ ಮೇಲೆ ಆಗಲಿ, ಹಿಂದುಳಿದವರ ಮೇಲೆ ಆಗಲಿ, ಧಾರ್ಮಿಕ ಅಲ್ಪಸಂಖ್ಯಾತರಾದ ಮುಸಲ್ಮಾನರ ಮೇಲೆ ಆಗಲಿ ಮತ್ತು ಕ್ರೈಸ್ತರ ಮೇಲೆ ಆಗಲಿ ಅನೇಕ ಒಂದಲ್ಲ ಒಂದು ರೀತಿಯಲ್ಲಿ ಏನಪ್ಪ ಅಂತಂದ್ರೆ ಹಲ್ಲೆಗಳು, ಅವು ಅಮಾನುಷವಾಗಿರ್ತಕ್ಕಂಥ ಏನೆಲ್ಲ ರೀತಿ ಏನಪ್ಪ ಅಂತಂದ್ರೆ ಅವಮಾನವಾದಂಥ ಘಟನೆಗಳು ನಡೀತಾನೇ ಇದ್ದಾವೆ. ಇದು ಬಹುಜನ ಸಮಾಜ ಪಕ್ಷ ಸಂಪೂರ್ಣವಾಗಿ ಖಂಡನೆ ಮಾಡುತ್ತದೆ, ಆಗ್ರಹ ಪಡಿಸ್ತದೆ. ಭೂಮಾನಂದ ಹತ್ಯೆ ಇದು ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಏನಪ್ಪ ಅಂತಂದ್ರೆ ನಿಯಂತ್ರಿಸಬಹುದಾಗಿತ್ತು. ಯಾಕಂತಂದರೆ ಅಲ್ಲಿರ್ತಕ್ಕಂಥ ದೇವಸ್ಥಾನದ ಪ್ರವೇಶಕ್ಕಾಗಿ ಅನೇಕ ಬಾರಿ ಇಲ್ಲಿ ಮಾತಿನ ಚಕಮಕಿಗಳು ಮತ್ತು ನಡೆದಿದ್ದವು. ಗ್ರಾಮದಲ್ಲಿ ನಡೆದಾಗ ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣಾ ಅಧಿಕಾರಿಗಳು ಕುರಿತು ಮತ್ತು ಅಲ್ಲಿನ ತಹಸೀಲ್ದಾರ್ಗಳು ಕೂತು ಶಾಂತಿ ಸಭೆಗಳನ್ನು ಮಾಡಿದರೆ ಇವತ್ತೇನಪ್ಪ ಭೂಮಾನಂದನ ಹತ್ಯೆ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟಿನ ಆದೇಶದಂತೆ ವೈಜ್ಞಾನಿಕ ಆಧಾರದ ಮೇಲೆ ಕನಿಷ್ಠ ವೇತನ ಜಾರಿಗಾಗಿ ಆಗ್ರಹಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಆಗಸ್ಟ್ 10 ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಸುಪ್ರೀಂ ಕೋರ್ಟಿನ ತೀರ್ಪಿನ ಆಧಾರದಂತೆ ವೈಜ್ಞಾನಿಕ ಲೆಕ್ಕಾಚಾರದ ಮೇಲೆ ಪರಿಷ್ಕರಣೆ ಮಾಡಿ ಕನಿಷ್ಠ ವೇತನ ಜಾರಿಗಾಗಿ ಆಗ್ರಹಿಸಿ ದಿನಾಂಕ 10 ಆಗಸ್ಟ್ 2026 ಪ್ರತಿಭಟನೆ ನಡೆಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಎಂಬಿ ಸಜ್ಜನ್, ಪ್ರಧಾನ ಕಾರ್ಯದರ್ಶಿ ಶಾಂತಾ ಘಂಟಿ, ಬಾಬು ಹೂವಿನಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮುಖ್ಯವಾಗಿ 22 ಮೇ 2026 ರಾಜ್ಯ ಸರ್ಕಾರ ಕನಿಷ್ಠ ವೇತನ ಮಿನಿಮಮ್ ವೇಜಸ್ಸು ನೋಟಿಫಿಕೇಷನ್ ತಂದಿದೆ. ಮೇ, ಜೂನ್, ಜುಲೈ 2 ತಿಂಗಳಾದರೂ ಕೂಡ ಅದನ್ನು ಜಾರಿ ಆಗ್ತಾಯಿಲ್ಲ. ಕೆಲವು ಕಡೆ ಜಾರಿ ಮಾಡುವಾಗ ಕೂಡ ಅದನ್ನು ತಡೆ ಹಿಡಿದಿದ್ದಾರೆ ಸರ್ಕಾರ, ರಾಜ್ಯ ಸರ್ಕಾರ ಮಾಡಬೇಡ್ರಿ ಅಂತೇಳಿ. ಅವರು ಕೆಲವು ಸೆಕ್ರೆಟರಿಗಳು ಇಲ್ಲ ನಮ್ಮಲ್ಲಿ ಅನುದಾನ ಇಲ್ಲ, ಅದನ್ನು ಅನುದಾನ ಖಾತ್ರಿಪಡಿಸಿ ನೀವು ಜಾರಿ ಮಾಡಿರಿ ಅಂತ ಕೆಲವರು ಅಂತಾರೆ. ಮತ್ತು ಇದಕ್ಕೆ ಮುಖ್ಯವಾಗಿ ಸರ್ಕಾರಿ ಸಂಸ್ಥೆಗಳಿರ್ತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಲಿಕ್ಕೆ ಸರ್ಕಾರನೇ ಕೊಡ್ಬೋದು, ಅದು ಯಾರಿಗೆ ಕೇಳಬೇಕಾಗಿಲ್ಲ.
ಬಟ್ ಇಲ್ಲಿ ಆಗಿರೋದು ಏನಂತಂದರೆ ಈ ರಾಜ್ಯದ ಏನೋ ಉದ್ಯೋಗಪತಿಗಳಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್, ಅವರು ಇದನ್ನು ಮಾಡಿಕೊಡ್ತಾಯಿಲ್ಲ. ಸರ್ಕಾರದ ಮೇಲೆ ಭಾಳ ಒತ್ತಡ ಆಗ್ತಾಯಿದ್ದಾರೆ. ಇದು ಇಷ್ಟು ನೀವು 66% ಹೆಚ್ಚು ಮಾಡಿದರೆ ಇದು ಕೊಟ್ಟರೆ ನಮಗೆ ನಮ್ಮ ಕಾರ್ಖಾನೆಗಳಿಗೆ ನಡೆಸೋ ತೊಂದರೆ ಆಗ್ತದೆ ಅಂತೇಳಿ ಅವ್ರದ್ದು ಮುಖ್ಯ ಇದಿದೆ. ಲಾಬಿ ಭಾಳ ದೊಡ್ಡ ಲಾಬಿ ಇದೆ. ಬಟ್ ಇದು ಒಂದು ತಾವು ಗಮನ ಹರಿಸ್ಬೇಕು. ಇದು ಮೊನ್ನೆ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ ಇದು ನೋಟಿಫಿಕೇಷನ್ ಬಂದಿದೆ. ಆವಾಗಲೇ ಉಪ ಮುಖ್ಯಮಂತ್ರಿ ಇದ್ದಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕೆಲವರು, ಅದರಲ್ಲಿ ನಮ್ಮ ಇವರು ಇದ್ದಾರೆ, ಅದರಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಕೂಡ ಇದ್ದಾರೆ, ಒಂದು ಲಾಬಿ ಅದಕ್ಕೆ ವಿರೋಧ ಮಾಡಿದ್ರು. ಈ ಕನಿಷ್ಠ ವೇತನಕ್ಕೆ ನೀವು ಯಾಕೆ ಅಷ್ಟೊಂದು ಯಾಕೆ ಮಾಡ್ತೀರಿ, ಇಲ್ಲಿ ಬಿಟ್ಟು ಹೋಗ್ತಾರೆ ಉದ್ಯೋಗಪತಿಗಳು, ರಾಜ್ಯದಿಂದ ಖಾಲಿ ಮಾಡ್ತಾರೆ ಅಂತ ಅನ್ನೋದು ಒಂದು ಅವ್ರದ್ದು ಇದಿತ್ತು. ಆವಾಗಲೇ ಅದು ಗುಣಗುಣ ಮಾಡ್ತಾಯಿದ್ರು. ಈಗಂತೂ ಅವರೇ ಈಗ ಅಧಿಕಾರಕ್ಕೆ ಬಂದುಬಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಆ್ಯಂಡ್ ಕಂಪ್ನಿ ಈಸ್ ಅಪೋಸ್ ಟು ದಿ ವರ್ಕಿಂಗ್ ಕ್ಲಾಸ್ ಆ್ಯಂಡ್ ಆಲ್ಸೋ ರೈತ ವಿರೋಧಿ ಒಂದು ಸರ್ಕಾರ, ಕಾರ್ಮಿಕ ವಿರೋಧಿ ಸರ್ಕಾರ ಇವತ್ತು ಅಸ್ತಿತ್ವದಲ್ಲಿ ಬಂದಿದೆ. ಒಂದು ಕಡೆಗೆ ಬಿಡದಿಯಲ್ಲಿ ರೈತರ ಭೂಮಿಯನ್ನು ಅಲ್ಲಿ ಇದು ಮಾಡ್ತಾಯಿದ್ದಾರೆ, ಕಬಳಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡುವಂಥ ಒಂದು 10 ವರ್ಷದ ನಂತರ ಬಂದಿದೆ. ಇದು 10 ಇಯರ್ಸ್ ನಂತರ ಇದು ಮಿನಿಮಮ್ ವೇಜಸ್ ನೋಟಿಫಿಕೇಶನ್ ಬಂದಿದೆ. ಫಾರ್ ಯುವರ್ ಇನ್ಫಾರ್ಮೇಷನ್, 10 ವರ್ಷದ ಬೆಲೆ ಏರಿಕೆ ಅನುಗುಣವಾಗಿ ಎಷ್ಟಾಗ್ಬೋದು, ಭಾಳ ಆಗ್ತದೆ. ಆದರೂ ಕೂಡ ಕೇವಲ 66% ಹೆಚ್ಚು ಮಾಡಿದರೆ ಅದನ್ನು ಅವರು ಒಪ್ಕೊಳ್ಬೇಕು ಸರ್ಕಾರ. ಇದರಿಂದಾಗಿ ಇದು ಅಷ್ಟೇ ಅಲ್ಲದೆ ಹಲವಾರು ರಂಗಗಳಲ್ಲಿ ಕೆಲಸ ಮಾಡೋಕ್ಕಂಥ ಕಾರ್ಮಿಕರಿಗೆ ಈ ಕನಿಷ್ಠ ವೇತನ ನೋಟಿಫಿಕೇಷನ್ನಲ್ಲಿ ಇಲ್ಲ, ಒಳಗೊಂಡಿಲ್ಲ ಅವರು. ಫಾರ್ ಎಕ್ಸಾಂಪಲ್ ನಾವು ಗಾರ್ಮೆಂಟ್ಸ್ ನೌಕರರು, ಹಲವಾರು ನೌಕರರು ಈ ಕನಿಷ್ಠ ವೇತನ ಇದರಲ್ಲಿ ಬಂದಿಲ್ಲ. ಅದರಿಂದ 1,77,00,000 ಕಾರ್ಮಿಕರು ಈ ನೋಟಿಫಿಕೇಷನ್ನಿಂದ ವಂಚಿತರಾಗಿದ್ದಾರೆ, ಮಿನಿಮಮ್ ವೇಜಸ್ನಿಂದ. ಇವನ್ನ ನಾವೇನು ಹೇಳೋದು, ಅದನ್ನು ಮೊದಲು ಜಾರಿ ಮಾಡಿರಿ. ಎಷ್ಟು ಜನರಿಗೆ ನೀವು ಮಾಡಿದಿರಿ? 88 ಇವರಿಗೆ 4 ವಲಯಗಳಲ್ಲಿ 84 ಉದ್ಯಮಿಗಳಿಗೆ ನೀವು ಮಾಡಿದ್ದೀರಿ, ಅದನ್ನು ಜಾರಿ ಮಾಡಿರಿ ಅಂತ ನಾವು ಕೇಳ್ತಾ ಇದ್ದೀವಿ. ಅವ್ರು ಮಾಡ್ತಾಯಿಲ್ಲ. ಆಗಸ್ಟ್ 11ರಂದು ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ದಂಡೋತಿ ಮತ್ತು ಕರಜ್ಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದ ವಿಷಪೂರಿತ ಆಹಾರ ಸೇವಿಸಿದ ಘಟನೆ ಸಿಒಡಿ ತನಿಖೆ ನಡೆಸಿ ಶಿಸ್ತಿನ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಆಗಸ್ಟ್ 11ರಂದು ನಡೆಯುವ ಹೋರಾಟದಲ್ಲಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಉಪಾಧ್ಯಕ್ಷರಾದ ಮೇಘರಾಜ್ ಕಠಾರೆ, ಚಿಂಚೋಳಿ ಅಧ್ಯಕ್ಷರಾದ ನರಸಮ್ಮ ಚಂದನಕೇರ, ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಲ್ಗಿ, ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಜಮೀರುದ್ದೀನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ, ದಂಡೋತಿ ಮತ್ತು ಕರಜ್ಗಿ ವಸತಿ ಶಾಲೆಯಲ್ಲಿ ಒಂದು ದೊಡ್ಡ ಘಟನೆ ನಡೀತು. ತಮ್ಮೆಲ್ಲರಿಗೂ ಗೊತ್ತದೆ. ಮೊದಲು ನಾವು ಪತ್ರಿಕಾಗೋಷ್ಠಿ ಮಾಡ್ಲಿಕ್ಕೆ ಬಂದಾಗ ನೀವು ಕೇಳಿದ್ರಿ ಅದರ ಬಗ್ಗೆ ಏನಂತ. ನಾವು ಅಲ್ಲಿಗೆ ಹೋಗಿ ಬರಲಿಲ್ಲ. ಆನಂತರ ಹೋಗಿ ಬಂದ್ಮೇಲೆ ಅದು ಘಟನೆ ಏನಂಬಂದು ನಮಗೆ ಗೊತ್ತಾಯ್ತು. ಇವತ್ತು ಯಾವ ರೀತಿ ನಡೆದದಂತಂದ್ರೆ ಅಲ್ಲಿ ಸಪ್ಲೈ, ಅದಕ್ಕೇನು ಫುಡ್ ಸಪ್ಲೈ ನಡೆದದ ಪೂರ್ತಿ ಖರಾಬ್. ಅಂದರೆ ಅದು ಮನುಷ್ಯರು ದನನೂ ತಿನ್ನಕ್ಕಿಲ್ಲ ಅಂಥದ್ದು ಒಂದು ಫುಡ್ ಅಲ್ಲಿ ಸಪ್ಲೈ ಆಗ್ಯದ. ಅಂದರೆ ಅದು ಅವಲಕ್ಕಿ ಇತ್ತು, ರವೆ ಇತ್ತು, ಬ್ಯಾಳಿ ಇತ್ತು, ಎಲ್ಲ ನುಸಿ ಹತ್ತಿದ್ದು, ಗಾಳಗಟ್ಟಿದ್ದು, ವಾಸನೆ ಬರೋದು ಅಂಥದ್ದೆಲ್ಲ ಮಾಡಿ ಅಲ್ಲಿ ಸಪ್ಲೈ ಕೊಡ್ತಾರೆ ಕಾಂಟ್ರಾಕ್ಟ್ರ್. ಕಾಂಟ್ರಾಕ್ಟ್ರ್ ಒಯ್ತಾನ ಅಲ್ಲಿ ಮಾಡ್ಲಿಕ್ಕೆ ಹಚ್ತಾನೆ, ಅಡುಗೆ ಮಾಡ್ಲಿಕ್ಕೆ ಹಚ್ತಾನೆ. ಅಡುಗೆ ಮಾಡೋರು ಏನು ಮನೇಲಿಂದ ತಂದಂತೂ ಮಾಡ್ಲಿಕ್ಕಾಗಲ್ಲ. ಈ ಪಾಪ ಅವರೆಲ್ಲ ಬಡವರು, ಅವ್ರು ಹೇಳಿದೆ ಅವ್ರು ಕೇಳಬೇಕು, ಕೇಳಿಲ್ಲ ಅಂದ್ರೆ ನೌಕರಿನೇ ತೆಗೆದುಬಿಡ್ತಾರೆ. ಅಂಜು ಅವ್ರು ಹಾಗೆ ಮಾಡ್ತಾರೆ. ಅವ್ರು ಮಾಡ್ಯಾರಂತಂದ್ರೆ ಅದಕ್ಕೆ ಈಗ ದಂಡೋತ್ಯಾಗ ಮೊದಲನೇ ಪ್ರಕರಣ ಆಗಿದಲ್ಲಿ ಒಂದು ಕುಡಿಯೋ ನೀರಿನೂ ಸಮಸ್ಯೆನೇ. ಟ್ಯಾಂಕರ್ಲಿಂದ ನೀರು ತರಿಸಾಕ್ತಾರೆ, ಯಾವುದೋ ನಾಲಲ್ಲಿಂದ ಟ್ಯಾಂಕರ್ ತರ್ತಾರೆ ತುಂಬ್ಕೊಂಡು ಕೇಸಿ. ಅದು ಅಂಥ ನೀರು ಅಡುಗೆ ಮಾಡೋದು ಮತ್ತು ಮಕ್ಕಳು ಕುಡಿದ್ರೆ ಅದು ಏನು ಪರಿಸ್ಥಿತಿ ಹೆಂಗತ್ತು, ವಾಂತಿ ಭೇದಿ ಆಗಲ್ರಿ ಏನಾಯ್ತು. ಇಲ್ಲಿ ಆ ಕರಜ್ಗಿದಾಗ ಅದು ಪೂರ್ತಿ ಖರಾಬ್ ಮಾಲ್ ಅವಲಕ್ಕಿ ಮಾಡ್ಯಾರ, ಮಕ್ಕಳಿಗೆ ಹಾಕ್ಯಾರ. ಆ ತಿಂದು ಮಕ್ಕಳು 55 ಮಂದಿ ಮಕ್ಕಳು ಹಾಸ್ಪಿಟಲ್ ಅಡ್ಮಿಟ್ ಆಗ್ಯಾರ. ಅದು ನೋಡಿದೆವು, ಅವಲಕ್ಕಿ ಮಾಡೋದ್ರು ಉಳಿತದು. ಹಿಂಗೆ ನೋಡಿದ್ರೆ ವಾಸನೆಗೆ ಚಕ್ರ ಬಂದಪ್ಲೆ ಆಲತ್ತದ, ಅಂಥ ಅವಲಕ್ಕಿ ಇದ್ದು ಅಲ್ಲಿ. ಅದು ಹೋಗಿ ನೋಡಿದ್ದೀವಿ. ಅದು ಅವು ಸಾಮಾನು ಇಲ್ಲಿಗೆ ತರಬೇಕಂತ ಅಂದಿದ್ದೆವು. ಈಗ ಅವ್ರು ನಮ್ಮ ಮನುಷ್ಯರು ಬರ್ಲಿಕ್ಕೆ ಲೇಟ್ ಮಾಡ್ಯಾರ. ಸಾರಿ, ನಿಮಗೆಲ್ಲ ಕ್ಷಮೆ ಕೇಳ್ತೇನೆ. ಅದು ಅವಲಕ್ಕಿ ಅಷ್ಟು ಖರಾಬ್ ಅವಲಕ್ಕಿ ಇತ್ತು. ಅಂದರೆ ನಾವು ಟೋಟಲಿನೇ ಫುಡ್ ಸಪ್ಲೈ ಏನದ, ಇವರು ಪರ್ಸೆಂಟೇಜ್ ಹಂಚ್ಕೊಳ್ತಿಲ್ಲತ್ತಾರೆ, ಮಕ್ಕಳಿಗೆ ಮಣ್ಣು ಮಾಡ್ಲತ್ತಾರೆ.
ಪರ್ಸೆಂಟೇಜ್ ಅಂದ್ರೆ ಅವ ಅಲ್ಲಿ ವಾರ್ಡನ್ ಇದ್ದವ ಪ್ರಿನ್ಸಿಪಾಲಿಗೆ ಇಷ್ಟು ರೊಕ್ಕ ಕೊಡಬೇಕು, 20,000 30,000 ಕೊಡಬೇಕು. ಪ್ರಿನ್ಸಿಪಾಲ್ ಏನು ಮಾಡಬೇಕು ಇಲ್ಲಿ ಮತ್ತು ಅವ್ರು ವಾರ್ಡನ್ ಅವ್ನು ಡಿಸ್ಟಿಕ್ ಆಫೀಸರ್ಗೆ ಕೊಡಬೇಕು. ಅವ್ನು ಪರ್ಸೆಂಟೇಜ್ ತಿಂಗಳಿಗೆ ಒಂದು 50,000 ರೂಪಾಯಿ ಫಿಕ್ಸ್ ಮಾಡ್ಯಾರ. ನೀ ಹ್ಯಾಂಗಾರ ನಡೆಸು ಹಾಸ್ಟೆಲಿನಲ್ಲೇ. ಹಾಸ್ಟೆಲ್ನಾಗ ಮಕ್ಕಳ ಅಭ್ಯಾಸ ಹೆಂಗೆ ನಡೆದಂತೆ ಅಧಿಕಾರಿಗಳು ಇವತ್ತಿಗೆ ನೋಡಿಲ್ಲ. ಬೇಕಾದ್ರೆ ಹೇಳಿ ಅವ್ರು ಹೋಗಿ ಎಲ್ಲಾರ ಒಂದು ಕಡೆ ಮಕ್ಕಳದು ಎಜುಕೇಷನ್ ಬಗ್ಗೆ ಕೂಡಿಸಿ ಎಲ್ಲಾರ 4 ಮಕ್ಕಳಿಗೆ ಕೇಳ್ಯಾರೇನಂತ ಏನಿಲ್ಲ. ಹೋಗಿ ಪರ್ಸೆಂಟೇಜ್ ಸಲಕ್ಕೆ ಹೋಗೋರು, ಅದು ಹೆಂಗೆ ಅದು ಹಿಂಗೆ ಹಾಸ್ಟೆಲ್ ನೋಡೋರು. ಸ್ವಚ್ಛ ಅದ ಇಲ್ಲ, ಸ್ವಚ್ಛ ಇಲ್ಲಾಂದರೆ ನೀ ಸ್ವಚ್ಛ ಇಟ್ಟಿಲ್ಲ, ಹಾಸ್ಟೆಲ್ ಗಲೀಜು ಇಟ್ಟಿದೆ ಅಂಥೇಳಿ ಆ ಸ್ವಚ್ಛತಾ ಸಿಬ್ಬಂದಿಗೆ ಬೈದು ಬರೋದು ಅಷ್ಟೇ. ಮಕ್ಕಳ ಅಭ್ಯಾಸ ಬಗ್ಗೆ ಹೆಂಗೆ ನಡೆದಂತ ಯಾವ ಅಧಿಕಾರಿ ಕೇಳಕ್ಕೆ ತಯಾರಿಲ್ಲ. ಇವು ಹದಗೆಟ್ಟರು ಇವ್ರು ಪೂರಾನೇ ಹಾಸ್ಟೆಲ್. ಈ ಮತ್ತು ಮುರಾರ್ಜಿನೇ ಹಿಂಗೆ ಯಾಕಾಗ್ತದೆ, ಬೇರೆ ಹಾಸ್ಟೆಲ್ ಯಾಕಾಗಲ್ಲ? ಈ ಗುಲ್ಬರ್ಗದಾಗೂ ಈಗ ಒಂದು 3 ಹಾಸ್ಟೆಲ್ ಅವ, ಇಲ್ಲಿ ಯಾಕಾಗಲ್ಲ, ಹಳ್ಳಿಯಾಗ ಯಾಕಾಗ್ತದೆ ಅಂತಂದ್ರೆ ಇವು ಅಡವಿ ಊರು ಬಿಟ್ಟವ. ಈ ಹಾಸ್ಟೆಲ್ಗಳು ಏನವ ಅಡವಿದಾಗ ಊರು ಬಿಟ್ಟು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಬಿಟ್ಟು ಹಾಸ್ಟೆಲ್ಗಳವ. ಅಲ್ಲಿ ಮಕ್ಕಳಿಗೆ ಎಂಥ ಅಡುಗೆ ಬರ್ತದೆ ಯಾರೂ ನೋಡಲ್ಲ. ಯಾವ ಲೀಡರ್ಗಳ್ನು ಹೋಗಲ್ಲ, ಯಾವ ಅಧಿಕಾರಿಗಳ್ನು ಹೋಗಲ್ಲ. ಇವ್ರೇನು ಹೋದವ್ರೆ ಅಧಿಕಾರಿ ಖರೆ ಅನ್ಬೇಕು. ಅದಕ್ಕೆ ಇವು ಮುರಾರ್ಜಿ ಶಾಲೆಗಳು ಅಲ್ಲೇ ಇದು ಘಟನೆಗಳು ಇವೆರಡಾಗ್ಯಾವ ಈಗ ಹೊಸದಾಗ. ಈಗ ಇನ್ನೂ ನನಗನ್ಸಿ ಮಟ್ಟಿಗೆ ಇನ್ನೂ ಒಂದು ತಿಂಗಳು 2 ತಿಂಗಳದಾಗ ಇನ್ನೂ 4-5 ಆತಾವ. ಯಾಕಂತ ಒಂದು ಫುಡ್ ಸಪ್ಲೈನೇ ಅಂಥದ್ದು ಕೊಡ್ಲತ್ತ ನಾವು ಕಾಂಟ್ಯಾಕ್ಟ್ರು ಆತವು, ಗ್ಯಾರಂಟಿನೂ ಆತವು. ಮತ್ತು ಇವ್ರು ಬಲಿಪಸ್ಸು ಯಾರಿಗೆ ಮಾಡ್ತಾರೆ ಅಂದ್ರೆ ಪ್ರಿನ್ಸಿಪಾಲ್ ವಾರ್ಡನ್ಗೆ ಅಲ್ಲಿ ಅಡುಗೆ ಮಾಡೋರಿಗೆ. ಇವ್ರೇನು ಮೇಲಧಿಕಾರಿಗಳಾರ, ಇವ್ರಿಗೆ ಯಾಕೆ ಆ್ಯಕ್ಷನ್ ಆಗಬಾರ್ದಂತ ನನ್ನ ಉದ್ದೇಶನೂ. ಇವರೇ ಇಲ್ಲ ಇಲ್ಲಿ ಕುಂತು ಕಲಬುರ್ಗಿಯಾಗ ಕುಂತು ಆಟ ಆಡ್ತಾರೆಲ್ಲ. ಪರ್ಸೆಂಟೇಜ್ ಯಾವ ಸಪ್ಲೈಯರನ ಅವ್ನ ಬಳಿ ರೊಕ್ಕ ವಸೂಲಿ ಮಾಡ್ತಾರೆ ಲಕ್ಷ ಗಂಟಲೆ. ಟೆಂಡರ್ ಮಾಡೋ ಮುಂದೆ 15-20 ಲಕ್ಷ 30 ಲಕ್ಷ ಮನಸ್ಸು ಬಂದಂಗೆ ಡಿಮ್ಯಾಂಡ್ ಮಾಡಿಬಿಡ್ತು. ನಮ್ಮ ಔಟ್ಸೋರ್ಸ್ನು ಟೆಂಡರ್ ಮಾಡ್ತಾರೆ, ವರ್ಷಿಗೊಮ್ಮೆ ಮಾಡಬೇಕು. ಮೈನಾರಿಟಿದು 5 ವರ್ಷ ಐತಿ ಟೆಂಡರೇ ಇಲ್ಲ ಅಂದ್ರೆ ಮುಂದೆ ಅವನಿಗೆ ದಂಡ ತೊಗೊಂಬೋದು, ಅವನಿಗೆ ಮುಂದುವರಿಸಲಾಗಿದೆ ಅಂತ ಬರೆದ್ಬಿಡೋದು ಅಷ್ಟೇ. ಟೆಂಡರ್ ಮಾಡ್ಬೇಕು ನಿಜವಾಗಿ. ಅವರು ಅಲ್ಲಿ ಕಾಂಪಿಟೇಷನ್ ನಡಿಬೇಕು. ಮೈನಾರಿಟಿ ಶಾರ್ಪ್ ಅಂತ ಮೈಸೂರ್ದವನ ಅವ ಅಲ್ಲೇ ಕುಂತಲ್ಲೇ ಆಟ ಆಡ್ತಾನೆ. ಇವ್ರಿಗೆ ಅಲ್ಲಿಂದ ಅವ ಬರ್ಲಕ್ಕೂ ಬರಲಿ ಇವ್ರ ಭೇಟಿಗೆ, ಅಲ್ಲಿಂದೇ ದುಡ್ಡಿನ ವ್ಯವಹಾರ ಮಾಡ್ಕೊಂಡು ಇವ್ರು 5 ವರ್ಷ ಟೆಂಡರ್ಗಳು ಮಾಡಿಲ್ಲ. ಮೈನಾರಿಟಿ ಸಮಾಜ ಕಲ್ಯಾಣ ಅವನಿಗೆ ಅದ, ಮೈನಾರಿಟಿನೂ ಅವನಿಗೆ ಅದ. ಇವ್ರಿಗೆ ಟೆಂಡರೇ ಮಾಡಲ್ಲ ಅಧಿಕಾರಿಗಳು. ಇಲ್ಲ ಮಾಡ್ತೇವ್ರಿ ಅದು ಮಾಡ್ತೇವೆ, ಅವನಿಗೆ ಕರೆಸ್ತಾರೆ. ನಾವು PF ಕಟ್ಟಿಲ್ಲಮ್ಮ, ESI ಕಟ್ಟಿಲ್ಲ. ಮೈಸೂರ್ದಾಗ ಅದ ಒಂದು PF ಕಟ್ಟಲ್ಲ. ಈಗ ನಾವು ಮೈಸೂರು ಹೋಗ್ಲಾಕತ್ತದ, ಎಲ್ಲೋ PF ಕಟ್ಟಿಲ್ಲ, ಅರ್ಜಿ ಕೊಡ್ರಿ ಅಂತಾರೆ. ಅರ್ಜಿ ಕೊಟ್ಟಿವಿ. ಎಷ್ಟೋ ಸಲ ಹೋರಾಟ ಮಾಡಿದಾಗ ನಿಮ್ಮೆಲ್ಲರ ಗಮನಕ್ಕೂ ತಂದೆವು. PF ಕಟ್ಟಲ್ಲ, ESI ಕಟ್ಟಲ್ಲ, ಟೈಮಿಗೆ ವೇತನ ಹಾಕಲ್ಲ, 3 ತಿಂಗಳು 4 ತಿಂಗಳು ಹಾಕಲ್ಲ ಅಂತ ಹೊಯ್ಕೋತೀವಿ ನಾವು. ಹೊಯ್ಕೊಂಡ್ರೂ ಕೂಡ ಅದು ಎಲ್ಲಿ ಕೇಳಬೇಕು ಯಾರದು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.